ಮೇಡಮ್, ಈಗ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎದುರಿಸಿದ ಸಮಸ್ಯೆಗಳು ಏನು ಮೇಡಮ್? ಇವಾಗ ನೀವು ಸಾವಿರಾರು ಜನರ ಸಮಸ್ಯೆಗಳನ್ನ ಸ್ವೀಕರಿಸ್ತಾ ಇರ್ತೀರಾ. ಈಗ ನೀವು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನ ಎದುರಿಸಿದ್ದೀರಾ? ಈ ಥರ ಒಂದು ಆಲೋಚನೆ ಬರಲಿಕ್ಕೆ ಏನಾದರೂ ಒಂದು ಕಾರಣ ಇರಬೇಕಲ್ವಾ? ಬಲವಾದ ಕಾರಣ ನನಗೆ ಸಂಘಟನೆ ಮಾಡೋದಕ್ಕೆ ಒಂದು ವಿಶೇಷವಾದಂಥ ಕಾರಣ ಅಂತಂದರೆ, ನಾನು ಹೇಳಿದೆ ಈಗಾಗಲೇ, ನಾವು ಸರ್ಕಾರಿ ನೌಕರಲ್ಲಿ ಸಂಘಟನೆಯಲ್ಲಿ ನೋಡಿರ್ತಕ್ಕಂಥ ಒಂದು ಪರಿಸ್ಥಿತಿ. ಆಮೇಲೆ ನನಗೆ ವೈಯಕ್ತಿಕವಾಗಿ ಒಂದು ಮಹಿಳಾ ನೌಕರರಿಗೆ ಮತ್ತು ಮಹಿಳೆಯರಿಗೆ ಕೂಡ, ಬರೀ ಮಹಿಳಾ ನೌಕರರಿಗೆ ನಾನು ಮೀಸಲಾಗಿ ಅಂತೇನಿಲ್ಲ, ಯಾವುದೇ ಒಂದು ಹೆಣ್ಮಕ್ಳಿಗೆ ಯಾವುದೇ ರೀತಿಯ ಕಷ್ಟ ಆಗಲಿ, ಯಾವುದೇ ರೀತಿಯ ಸಮಸ್ಯೆ ಆದವಾಗ ನಾನು ಅವ್ರ ಜೊತೆ ನಿಂತ್ಕೋಬೇಕು, ನಾನು ಅವ್ರ ಜೊತೆ ಧ್ವನಿ ಆಗಬೇಕು. ನನಗೆ ಎಷ್ಟು ಸಾಧ್ಯ ಅಷ್ಟು ನಾನು ನನ್ನ ಕೈಲಿ ಆಗಿರ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡಬೇಕು ಅಂತ. ಅದರ ಉದಾಹರಣೆ ಹೇಳಬೇಕು ಆದರೆ, ನನಗೆ ಮಗು ಆಗಿ 14ನೇ ದಿವಸಕ್ಕೆ ನಾನು NPS ಹೋರಾಟಕ್ಕೆ ನಾನು ಹೋಗಿದ್ದೇನೆ. ಓಕೆ. ಒಂದು ಬಾಣತಿ 14ನೇ ದಿನ ಬಾಣತಿ ನಾನು ಹೋರಾಟಕ್ಕೆ ಹೋಗಿದ್ದೇನೆ, ನಮ್ಮ ನೌಕರರ ಹೋರಾಟಕ್ಕೆ. ಮತ್ತು ನಾನು ಅದೇ ರೀತಿಯಲ್ಲಿ ಕೆಲಸ ಕೂಡ ಮಾಡ್ತಾ ಬಂದಿದ್ದೇನೆ.